ಆತ್ಮೀಯ H16 ನ್ಯೂಸ್ ಅತಿಥಿ ಸೀತಾರಾಮನಿಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಚೋತವ. ಆತ್ಮೀಯರೇ, ತಮಿಳುನಾಡಿನ ಸುದ್ದಿಗಳಂತೂ ಕ್ಷಣಕ್ಕೊಂದು ವಿವಿಧಮಯ ಸುದ್ದಿಗಳು. ಈ ಹೊಸ ಸುದ್ದಿ ಶುರುವಾಗಿದೆ. ಈಗಾಗಲೇ ಎರಡು ಸುದ್ದಿ ಗೊತ್ತದ ನಿಮಗೆ. ಅಣ್ಣಾ ಡಿಎಂಕೆ ಒಂದಾಗ್ತಾರ, ಇಲ್ಲಿವರೆಗೆ ಆಗಿಲ್ಲ, ಆಗ್ಬೋದು. ಇನ್ನೂ ಸುದ್ದಿ ಹರಿದಾಡಿತು, ವಿಜಯ್ ಅವರು ರಾಜೀನಾಮೆ ಕೊಡ್ತಾರೆ, ಇಂಡಿಯನ್ ಎಲೆಕ್ಷನ್ ಎಂಟ್ರಿ ಹೊಡಿತಾರೆ. ಅದು ಸುದ್ದಿ ಸುಳ್ಳಾಗ್ತಾ ಇದೆ. ಇನ್ನೂ ಆಗಿಲ್ಲ, ಆಗ್ಬೋದು, ಇಲ್ಲ ಅಂತಲ್ಲ. ಈಗ ಹೊಸದೊಂದು ಶುರುವಾಗಿಬಿಟ್ಟಲ್ಲ, ರಜನಿಕಾಂತ್ ಮುಂದಿನ CM ಅಂತಾರೆ. ಏನು ಬೇಕಾಗಿ ನಮ್ಮ ಕನ್ನಡದ ರಜನಿಕಾಂತ್ ತಮಿಳುನಾಡಿನ ಮುಖ್ಯಮಂತ್ರಿ ಸೂಪರ್ ಸ್ಟಾರ್ ಆಗ್ಬೋದ, ಮುಖ್ಯಮಂತ್ರಿ ಆಗ್ಬೋದ? ಎಂದೂ ಆಗಬೇಕಾಗಿತ್ತು. ಅವ್ರು ಮನಸ್ಸು ಮಾಡಿದ್ರೆ ಆಗ್ತಿದ್ರು ಏನೋ, ಆದರೆ ಆಗಲಿಲ್ಲ. ಈ ಸೂಪರ್ ಸ್ಟಾರ್ ಅದು ಬಯಸಲಿಲ್ಲ, ರಾಜ್ಕುಮಾರ್ ಹಾಗೆ ಬಯಸಲಿಲ್ಲ. ಆದರೆ ಈಗ ಹೇಗಾಗಿ ಆಗ್ತಾ ಇದ್ದಾರೆ, ಸುದ್ದಿ ಬರ್ತಾ ಇದ್ದಾರೆ. ಅಣ್ಣಾ ಡಿಎಂಕೆ ಇಬ್ಬರು ಅಂದಾಗ ರಜನಿಕಾಂತ್ ಮುಖ್ಯಮಂತ್ರಿ ಮಾಡ್ತಾರ ಅನ್ನುವಂಥ ಸುದ್ದಿಗಳು ಹಬ್ತಾ ಇದ್ದಾವೆ. ನಿಜವಾಗಿದೆ, ಬರ್ಲಿಕ್ಕೆ ಸಾಧ್ಯನ? ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಯಾಕೆಂದ್ರೆ ಅವರು ನಿಜವಾದ ಕಲಾಕಾರರು, ಕಲಾವಿದರು. ಅರ್ಥ ವಿಜಯ್ ನಿಜವಾದ ಕಲಾವಿದ ಅಲ್ಲ ಅಂತಲ್ಲ, ಆದರೆ ಆ ಕಲೆಯಲ್ಲೇ ಅವ್ರು ಇನ್ವಾಲ್ವ್ ಆಗಿದ್ದಂಥವ್ರು. ಈಗ ಏಕಾಏಕಿ ಒಂದು ತಮಿಳುನಾಡಿನ CM ಗಿರಿ ಸಿಗ್ತದಪ್ಪ ಅಂದ್ಕೊಂಡು ಬಿಟ್ಟು ಬರ್ತಾರೆ ಅವರು. ಯಾಕಂದ್ರೆ ಹಿಂದೂ ಮಿತ್ತದು, ಜಯಲಲಿತಾ ವಿರುದ್ಧವಾಗಿ ಮಾಡ್ತಾರೆ ಅಂತ ಏನೋ ಪ್ರಯತ್ನ ಮಾಡಿದ್ರು, DMKದೋ ಪ್ರಯತ್ನ ಮಾಡಿದ್ರು, ತಗೋಬೇಕಂತ ಮಾಡಿದ್ರು, ಆಗಿರಲಿಲ್ಲ. ನಂತರದಲ್ಲಿ ಅದು ಮುಚ್ಚೋಗಿಬಿಡ್ತು. ಯಾಕಂತಂದ್ರೆ DMKಗೆ ಸಿನಿಮಾ ರಂಗದ ಬರಹಗಾರರ ಹೆಡ್ ಅಂದರೆ ನಮ್ಮ ಕರುಣಾನಿಧಿಯವರು, ಅವ್ರ ಮಗ ಸ್ಟಾಲಿನ್. ಇಲ್ಲೇ ಈ ಸ್ಟಾರ ಬಂದುಬಿಟ್ಟಿದ್ದಾರೆ ಇಲ್ಲಿ ವಿಜಯ್ ಅವರು. ವಿಶೇಷವಾಗಿ ನಾವು ತಮಿಳುನಾಡಿನ ಇತಿಹಾಸವನ್ನು ಗಮನಿಸಿದ್ರೆ ಭಾವನಾಜೀವಿಗಳು ಭಾಳ. ತಮಿಳ ಭಾಷೆ ಬಗ್ಗೆ, ತಮಿಳರ ಬಗ್ಗೆ, ತಮಿಳು ರಾಷ್ಟ್ರ ಆಗಬೇಕು ಅನ್ನೋದು ಬಯಸಿದ್ರು. ತಮಿಳು ಜಗದ ಎಲ್ಲಕ್ಕಿಂತ ಹಳೆಯ ಭಾಷೆ ಅಂತ ಹೇಳುವಂಥವ್ರು. ಇದು ಅವ್ರ ಹೆಮ್ಮೆಯನ್ನು ಮೆಚ್ಚುವಂಥದ್ದು. ಯಾಕಂದ್ರೆ ಸಾಣದಲ್ಲ, ತಮಿಳು ಅಷ್ಟಲ್ಲ, ಈವನ್ ಈ ಹೊರಗಿನ ರಾಷ್ಟ್ರಗಳನ್ನು ಇಂಡೋನೇಷ್ಯಾ ಆಗಿರ್ಬೋದು, ಅದ್ರ ಬದಿಗೆ ಇರುತ್ತಿರುವ ಮಲೇಷ್ಯಾ ಆಗಿರ್ಬೋದು, ಮತ್ತು ಇನ್ನುಳಿದ ಥೈಲ್ಯಾಂಡ್ ಆಗಿರ್ಬೋದು, ಕಾಂಬೋಡಿಯಾ ಆಗಿರ್ಬೋದು, ಇದೆಲ್ಲ ಕಡೆ ಗೆದ್ದಿದ್ದು ಒಂದು ಕಾಲ ಚೋಳರ ಎಂಪೈರ್ ಇರ್ತಲ್ಲ. ಹೀಗಾಗಿ ಅವ್ರಿಗೆ ತಮ್ಮ ಬಗ್ಗೆ ಭಾಳಷ್ಟು ಪ್ರೀತಿ, ಹೆಮ್ಮೆ, ವಿಶ್ವಾಸ. ಅದಕ್ಕಾಗಿ ಅವರು ಜೋರ್ದಾರಾಗಿ ಒಂದಿಷ್ಟು ತಮ್ಮ ಬಗ್ಗೆ ಭಾಳ ಹೇಳ್ಕೊಡುವಂಥದ್ದು. ಈ ಸಂದರ್ಭದಲ್ಲಿ ಈ ರಜನಿಕಾಂತಲ್ಲ ನಮ್ಮ ವಿಜಯ ವಿರುದ್ಧವಾಗಿ ಮುಖ್ಯಮಂತ್ರಿ ಮಾಡೋ ಪ್ರಯತ್ನ DMK ಅವ್ರು ಮಾಡ್ತಾ ಇದ್ದಾರೆ ಅಂತ ಸುದ್ದಿಗಳು ಹರಿದಾಡ್ತಾ ಇದ್ದಾವೆ. ನಿಜವಾಗಿಯೂ ರಜನಿಕಾಂತರು CM ಆಗ್ಬೋದ? ಯಾಕಂದ್ರೆ ಇವತ್ತು ಯಾವ ಪರಿಸ್ಥಿತಿ ಅದಪ್ಪ ಅಂದ್ರೆ, ಯಾರು ಯಾವಾಗ ಬೇಕಾದಾಗ ಗೌರ್ಮೆಂಟ್ ಕೇಳಬಹುದು. ವಿಜಯ್ ಅವರಿಗೆ ಗೊತ್ತಾಗ್ತಾ ಇಲ್ಲ. 107 ಜನ, 8 ಇತ್ತು, ಒಂದು ಅವರು 2 ಕಡೆ ಆಡಿಸಿದ್ರು, 107 ಜನ ಇದ್ದರೂ ಸರ್ಕಾರ ರಚನೆ ಮಾಡ್ಲಿಕ್ಕೆ ಕರೀತಾ ಇಲ್ಲ. ಇಲ್ಲಿ ರಾಜಕೀಯ ಈ ಜಗತ್ತು ಗೊತ್ತಿಲ್ಲ ನಮ್ಮ ವಿಜಯ್ ಅವ್ರಿಗೆ ಯಾವ ರೀತಿ ಅದಂತೇಳಿ. ಇಲ್ಲಿ ರಾಜಕೀಯ ಲಾಭ ನಮ್ಗೆ ಆಗ್ತದೆ ಗೊತ್ತಾದ ತಕ್ಷಣ ನಮ್ಮ ಮೋದಿಯವರು ಭಾಳ ಚೆನ್ನಾಗಿ ಆಡಿಸೋಕೆ ಮಾಡಿಬಿಟ್ಟು, ನಿಮ್ಮ 112 ಹೆಸರು ತೊಗೊಂಬರ್ರಿ, ತೊಗೊಳ್ರಿ, ರಾಜ್ಯಪಾಲಗಳನ್ನ ಹೇಳಿಸ್ಲಿಕ್ಕೆ ಶುರು ಮಾಡಿದ್ರು. ರಾಜ್ಯಪಾಲರು ಅಂದ್ರೆ ಏನ್ರಿ? ಇವತ್ತಿನ ರಾಜ್ಯಪಾಲರು ಹೆಚ್ಚು ಕಡಿಮೆ ಎಲ್ಲರೂ ಈಗ ನೋಡ್ರಿ, ವಿಶೇಷವಾಗಿ ವೆಸ್ಟ್ ಬೆಂಗಾಲ್ದಲ್ಲೇ, ಪಶ್ಚಿಮ ಬಂಗಾಳದಲ್ಲೇ, ಅಲ್ಲಿ ರವಿ ಅಂತೇಳಿ ಇಲ್ಲಿ ಮತ್ತು ತಮಿಳ್ನಾಡಾಗಿದ್ದರು ಅವರು. ಅತ್ಯಂತ ಬಲಗೈ ಬಂದರು, BJPಯ ಮೋದಿ ಅವ್ರು ಬಂದರು. ಈಗ ಅಲ್ಲೇ ಯಾಕೆ ಅಲ್ಲೇ ಅಷ್ಟೇ ಕಷ್ಟ ಅದ. ನಾಳೆ ಅಲ್ಲಿ ಸುವೇಂದು ಅಧಿಕಾರಿ CM ಅವರಿದ್ದಾರೆ. ಅಲ್ಲಿ ಇಡೀ ರಾಜಕೀಯ ಸಣ್ಣಂಗೆ ಏನಪ್ಪ ದಂಗೆ ಹಳ್ಳಿಗತ್ತದ, ಕೊಲೆ ಆಗಿರ್ತಾವ. ಇವತ್ತು ನೋಡ್ರಿ, ಸುವೇಂದು ಅಧಿಕಾರಿಯ ಅತ್ಯಂತ ಆಪ್ತಲ್ಲಿ ಕೊಲೆ ಆಗ್ಯದ. ಚೆನ್ನಾಗೆಲ್ಲೇ ಏನಪ್ಪ ದಂಗೆಗಳಾಗ್ತಾಯಿದ್ದವು, ದಳ್ಳೂರು ಇದ್ದವು, TMCಯ ಕಚೇರಿಗಳನ್ನ ಡೋಸಸ್ ಕೆಡುತ್ತಾ ಇದ್ದಾರೆ. ಈ ಎಲ್ಲ ಅರಾಜಕತೆ ಹುಟ್ಟುವ ಸಂದರ್ಭದಲ್ಲೇ ರವಿ ಅನ್ನೋಂಥ ವ್ಯಕ್ತಿ ಬಂದು ನಾಳೆ ಸುವೇಂದು ಅಧಿಕಾರಿ ಕಡೆಯಿಂದ CM ಗಿರಿಯ ಒಂದೇನಪ್ಪ ಅಂದ್ರೆ ಪ್ರಮಾಣ ತೆಗೆದುಕೊಳ್ಳುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಅಂದರೆ ಒಟ್ಟಲ್ಲಿ ಘರ್ಷಣೆ. ಹಾಗಾಗಿ ಇವತ್ತು ಇಲ್ಲೇ ತಮಿಳುನಾಡಿನಲ್ಲಿ ಸಹಿತ ಅದೇ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ವಿಜಯ್ ಅವರು ಮತ್ತು ಕಾಂಗ್ರೆಸ್ಸಿಗರು ಜಾಯಿಂಟ್ ಆಗಿ
ಪತ್ರ ಸಲ್ಲಿಸಕ್ಕೆ ಟೆಕ್ನಿಕಲಿ ತಪ್ಪಾಗ್ಯದ, ಬರೀ ಅವ್ರು ಒಬ್ಬರ ಬಂದು ಕೇಳಿದ್ರೆ ಕೊಡ್ತಿದ್ದಿಲ್ಲ ಮಾತು ಮಾತಾಡ್ತಾರೆ. ಇವೆಲ್ಲ ರಾಜಕಾರಣಿಗಳು ಬುದ್ಧಿವಂತರಿ, ತಮಗೆ ಹೆಂಗೆ ಬೇಕು ಹಂಗೆ ಉಸಿರು ಒಳ್ಳೆ ಇದ್ದಂಗೆ. ಆದರೆ ಒಂದು ಡೈರೆಕ್ಷನ್ ಅದ. ಬೊಮ್ಮಾಯಿ ಅವ್ರ ಕೇಸಲ್ಲ, ಸುಪ್ರೀಂ ಕೋರ್ಟ್ ಹೇಳದ ಮೆಜಾರಿಟಿ ಪ್ರೂವ್ ಮಾಡುವಂಥದ್ದು ವಿಧಾನಸೌಧದ ಒಂದು ಸಭೆಯಲ್ಲಿ ಎಲ್ಲೋ ಒಂದು ರಾಜ್ಯಪಾಲನ ಕೋಣೆಯಲ್ಲೆಲ್ಲ ಮತ್ತಲ್ಲ ಅವರ ಹೆಸರಲ್ಲ ಅಂತ ಸ್ಪಷ್ಟ ಅದ. ಈಗ ಹೈಯೆಸ್ಟ್ 107 ಇದ್ದಂತಹ ವಿಜಯ್ ಅವ್ರನ್ನ ಇವತ್ತು ಕರೆದ ಓದ್ ಕೊಡಿಸಿದ್ರಪ್ಪ ಅಂದ್ರೆ ಒಂದು 7 ಅನ್ಸ್ಕೊಳ್ಳಿ 2 ಅನ್ಸ್ಕೊಳ್ಳಿ ಆನ್ ದ ಫ್ಲೋರ್ ಅವ್ರು ಪ್ರೂವ್ ಮಾಡೋಕ್ಕಾಗಿರೋದು ಅದು ಸರ್ಕಾರ ಬಿದ್ದು ಹೋಗ್ತಿತ್ತು. ಆದರೆ ಅದನ್ನು ಮಾಡದ ಇಲ್ಲಿಯ ನಮ್ಮ ತಮಿಳುನಾಡಿನ ರಾಜ್ಯಪಾಲರು ಹೊಸ ಒಂದು ಅಧ್ಯಾಯ ಬೆಲೆಗೆ ಶುರುಬಿಟ್ಟಿದ್ದಾರೆ. ಹೀಗಾಗಿ ಈಗ ಈ ಸಂದರ್ಭವನ್ನು ಉಪಯೋಗ ಮಾಡ್ಕೊಂಡು, ಸಮಯವನ್ನು ಉಪಯೋಗ ಮಾಡ್ಕೊಂಡು ಯಾರ್ಯಾರು ಹೀರೋನು ವಿಚಾರ ಮಾಡ್ತಾಯಿದ್ದಾರೆ ಆ ದಿಶೆಯಲ್ಲಿ ಸ್ಟಾಲಿನ್ ಅವರು ಮುಳ್ಳಿಗೆ ಮುಳ್ಳಪ್ಪ, ವಜ್ರಕ್ಕೆ ವಜ್ರಪ್ಪ ಅಂದ್ರೆ ತಮಿಳ್ DMK ಇನ್ನು ತನ್ನಿಂದ ಆಯ್ಕೆ ಆಗೋದು ಭಾಳ ಕಷ್ಟ ಅನ್ನೋ ಮನವರಿಕೆ ಆದ ಕಾರಣಕ್ಕಾಗಿ ಹೇಗಾದರೂ ಮಾಡಿ ರಜನಿಕಾಂತನ್ನು ಒಪ್ಪಿಸ್ಬಿಡ್ತಂದ್ರೆ ನಮ್ಮ ಪಕ್ಷ ಭಾಳಷ್ಟು ದಿನ ಅಧಿಕಾರದಲ್ಲಿ ಉಳಿಬೋದು, ನಮಗೆ ಬೇಕಾದಂಥ ಆಲೋಚನೆ ಮಾಡ್ಬೋದು ಅನ್ನೋ ಲೆಕ್ಕದಲ್ಲಿ ಅವರು ಇವತ್ತು ರಜನಿಕಾಂತನ್ನು ಸೇಮರ್ ಮಾಡ್ತೀವಿ ಬಂದುಬಿಡ್ರಿ ಅಂತ ಕರಿತಾ ಇದ್ದಾರೆ ಅಂತ ಕಾಣ್ತದೆ. ಅದು ಪಕ್ಕಾ ಸುದ್ದಿ ಇಲ್ಲ. ಹೋಗಿ ಭೇಟಿಯಾಗಿದ್ದಾರೆ, ಸುದ್ದಿಗಳಿದಾವೆ, ಫೋಟೋಗಳು ಬರ್ತಾವೆ, ಎಲ್ಲ ಬರ್ತಾ ಇದ್ದಾವೆ. ಭೇಟಿಯಾಗಿದ್ದು ಯಾವ ಕಾಲ ಭೇಟಿಯಾದರು ಸೇಮ್ ಮಾಡಿಸ್ರು ಅವಾಗ ಯಾರಿಗೂ ಗೊತ್ತಿಲ್ಲ, ಮಾತಾಡ್ತಾ ಇದ್ದಾರೆ. ಅದೇನೂ ಇರಲಿ, ಭೇಟಿಯಾಗಿ ಸುಳ್ಳೇನಲ್ಲ, ಮಾತಾಡಿದ್ರೆ ಸುಳ್ಳು ಇರ್ಬೋದು, ಕರುಣೆ ಇರ್ಬೋದು. ಏನಪ್ಪ ಅಂದ್ರೆ ಎಲ್ಲರೂ ಒಂದು ರೀತಿ ಏನಪ್ಪ ಅಂದ್ರೆ ಅರ್ಧ ಸತ್ಯಗಳಿದ್ದಾವೆ. ಈ ನೆಲೆಯಲ್ಲಿ ಈಗ ರಜನಿಕಾಂತ್ ನಿಜವಾಗಿ ತಮಿಳುನಾಡಿನ ಮುಖ್ಯಮಂತ್ರಿ ಆಗಬಹುದಾ ಅಂತ ಅವ್ರು ಬುದ್ಧಿವಂತರಿದ್ದಾರೆ. ಈ ಮೋಸ್ಟ್ಲಿ ಆಗಲಿಕ್ಕಿಲ್ಲ ಅನ್ನೋದು ಭಾಳ ಸ್ಟ್ರಿಕ್. ಯಾಕಂದ್ರೆ ಅಣ್ಣಾ DMK ಯಾವಾಗ ಸಪೋರ್ಟ್ ಹಿಂಗೆ ತೊಗೊಳ್ತಾರೆ ಆಗ ರಜನಿಕಾಂತ್ ಮನೆಗೆ ಬರಬೇಕಾಗ್ತದೆ. ತಮ್ಮ ಸ್ವಂತ ಅಸ್ತಿತ್ವ ಇಲ್ದಂಗ್ರಿ ಈಗ ಇನ್ನೊಬ್ರು ಹೇಗೆ ಮಾಡ್ಕೊಂಡು ಹೋಗುವಂಥದ್ದು ಇದನ್ನು ಹೋಗ್ತಾರೆ ಅವರು. ಯಾಕಂದ್ರೆ ಇವ್ರು ತಮಗೆ ಬೇಕಾದಂಗೆ ಆಡಳಿತ ಮಾಡಲಿಲ್ಲ ಅಂತಂದ್ರೆ ಈ ಒಂದು ಸಪೋರ್ಟ್ ಹಿಂತಗೊಳ್ಳೋರು ಇದ್ದಾರೆ. ಮತ್ತು ಇವು ಎರಡೂ ಪಕ್ಷಗಳಿಗೆ ಇವತ್ತು ಎರಡೂ ಇತಿಹಾಸ ಇವತ್ತು ಅತ್ಯಂತ ಭ್ರಷ್ಟಾಚಾರ ಮತ್ತು ನೂರಾರು ಆರೋಪಗಳಿದೆ. ಜನ ಬೇಸತ್ತಿದ್ದಾರೆ, ಇವ್ರ ಅಧಿಕಾರ ಬೇಡಪ್ಪ ನಮ್ಗೆ ಅಂತಾರೆ. ಅಂಥ ಎರಡು ಪಕ್ಷಗಳ ಒಂದು ಆಡಳಿತಕ್ಕೆ ರಜನಿಕಾಂತ್ ಮುಖ ಕೊಡ್ತಾರೆ, ತಮ್ಮ ಹೆಸರು ಕೆಡಿಸ್ಕೊಳ್ತಾರೆ. ಒಂದು ವೇಳೆ ಅವ್ರು ರಾಜಕೀಯದಲ್ಲಿ ಆಸಕ್ತಿ ಇದ್ದಿದ್ರೆ ಇಷ್ಟೆಲ್ಲ ಬಂದುಬಿಡ್ತಿದ್ರು. ವಿಜಯನಕ್ಕಿಂತಲೂ ಪೂರ್ವದಲ್ಲಿ ಬಂದ ತಮಿಳುನಾಡನ್ನು ಜಯಲಲಿತಾ ಕನ್ನಡತಿ ಅವಳು ಆಡಿದಾಗ ಇವರು ಆಳ್ತಿದ್ರು. ಯಾಕಂದರೆ ತಮಿಳರ ಭಾಷೆ ಬಗ್ಗೆ ಅವರು ದೇಶ ಮಾಡಲಿಕ್ಕೆ ಹೊರಟಿದ್ದಾರೆ, ಅದ್ರ ಬಗ್ಗೆ ಯಾರು ಹೊಗಳು ಮಾತಾಡ್ತಾರಲ್ಲ ಅವ್ರು ಅರ್ಥಕ್ಕೆ ಹೋಗಿರುವಂಥ ಜನ ಅವರು ಭಾವನಾಜೀವಿ. ಅಂಥದ್ರಲ್ಲಿ ಮಾತಿನಲ್ಲಿ ಮನೆ ಕಟ್ಟುವಂಥ ರಜನಿಕಾಂತ್ ಆಗಿರ್ಬೋದು, ಇನ್ನುಳಿದ್ರ ಸಿನಿಮಾ ರಂಗದ MG ರಾಮಚಂದ್ರನ್ ಏನು ಮಾಡಿದ್ರು ಅವರು ತಮ್ಮ ಸಿನಿಮಾ ತಾರಾ ವರ್ಚಸ್ಸನ್ನು ಉಪಯೋಗ ಮಾಡಿಕೊಂಡು ತಮಿಳುನಾಡಿಗೆ ಒಂದಿಷ್ಟು ಏನೋ ಇವತ್ತು ನಮ್ಮ ಸಿದ್ದರಾಮಯ್ಯ ಸರ್ಕಾರ ಕೊಡ್ತದೆ ಗ್ಯಾರಂಟಿಗಳು ಆ ರೂಪದಲ್ಲಿ ಕೊಟ್ಟು ಆಡಳಿತವನ್ನು ಮಾಡಿದ್ದಾರೆ. ಸಿನಿಮಾ ಸ್ಟಾರ್ ಅನ್ನೋದು ಒಂದೇ, ಸಿನಿಮಾದಲ್ಲಿ ದೊಡ್ಡ ಹೀರೋ ಅವ್ರು ಹಾಕಿದ ಎಲ್ಲ ಸಮೃದ್ಧ ಆಗಿಬಿಡ್ತದೆ ಅಂತ ತಿಳ್ಕೊಳ್ಳೋಂಥ ಜನ, ಮುಗ್ಧ ಜನ, ಅಷ್ಟು ಬುದ್ಧಿವಂತರು ಓದಿಲ್ಲ ಅಂತಲ್ಲ. ಉತ್ತರದವ್ರು ನೋಡಿದಾಗ ಈ ದಕ್ಷಿಣದ ತಮಿಳಿಗರು ಬುದ್ಧಿವಂತರು ಎರಡು ಮಾತೇ ಇಲ್ಲ, ಆರ್ಥಿಕವಾಗಿ ಬಲಿಷ್ಠರಿದ್ದಾರೆ, ಎಲ್ಲರೂ ಸರಿ ಇಲ್ಲ. ಇಂಥ ಒಂದು ಸಂದರ್ಭದಲ್ಲೇ ಇಂಥ ಒಂದು ಭ್ರಷ್ಟಾಚಾರದ ಆರೋಪ ಹತ್ತಿರುವಂಥ DMK DMK ಎರಡೂ ಪಕ್ಷಗಳ ಹೆಡ್ ಆಗಲಿ ಒಪ್ತಾರ ರಜನಿಕಾಂತ್ ಅವರು. ಒಂದರ ಒಪ್ಪಿದರೆ ನಿಜವಾಗಿಯೂ ಅವರ ರಾಜಕೀಯ ಭವಿಷ್ಯನ ಶೂನ್ಯ ಆಗುವುದಿಲ್ಲ, ಎರಡು ಮಾತಿಲ್ಲ. ಯಾಕಂದ್ರೆ ಇವರು ಮಾತು ಕೇಳೋರು ಯಾರು ಇಲ್ಲಲ್ಲ, ಇವರಿಂದ ಆಯ್ಕೆ ಆದವರಲ್ಲ ಅವರು ಶಾಸಕರು. DMK DMKಯಿಂದ ಅಲ್ಲಿಯ ನಾಯಕರಿಂದ ಆಯ್ಕೆ ಆದವರು, ಅವ್ರ ಮಾತಿಗೆ ಉಭಯ ಅಂತಾರನ್ನ ರಜನಿಕಾಂತ್ ಕ್ಯಾರೆ ಅನ್ನೋದನ್ನು ಸತ್ಯ ಅವ್ರಿಗೆ ಗೊತ್ತಾರೆ. ಹೀಗಾಗಿ ರಜನಿಕಾಂತ್ ಮೋಸ್ಟ್ ಪ್ರೊಬಬ್ಲಿ ಬಂದಿರ್ಬೋದು, ಮಾತಾಡಿರ್ಬೋದು, ಸೇಮ್ ಆಗಿ ನಾವು ಸಪೋರ್ಟ್ ಮಾಡ್ಕೊಂಡಿರ್ಬೋದು, ಅವ್ರು ಒಪ್ತಾರಂತ ಅನಿಸುತ್ತೆ. ಮತ್ತು ವಿಜಯ್ ಅವರಂತೂ ಈಗಾಗಲೇ ಅವರಲ್ಲಿ ಏನೋ ತಾತ್ವಿಕತೆ ಅದ, ಒಂದು ಸಿದ್ಧಾಂತಕ್ಕೆ ಬದ್ಧಿದ್ದಾರೆ. ಇವತ್ತು ನೋಡಿ ಎಷ್ಟೋ ಒತ್ತಡ ಬಂದರು ಅವರು ಕಾಂಗ್ರೆಸ್ ಜೊತೆಗೆ ಗೆಳತನ ಮಾಡಿದ್ದೀವಿ, AIDMK ಜೊತೆ DMK ಜೊತೆ ಗೆಳತನ ಮಾಡಲಿಲ್ಲ ಅನ್ನೋದನ್ನು ಇಲ್ಲಿ ಗಮನಿಸಬೇಕಾಗಿದೆ. ಆಲ್ರೆಡಿ DMK ಅವ್ರು ಸಪೋರ್ಟ್ ಮಾಡ್ತಂತ ಹೇಳಿದ್ದಾರೆ ವಿಜಯ್ ಅವ್ರಿಗೆ, ಆದರೂ ಅವ್ರು ದೂರ ಇಟ್ಟಿದ್ದಾರೆ, DMK ಅವರು ದೂರ ಇಟ್ಟಿದ್ದಾರೆ. ಯಾಕೆ ಇಡೀ ಚುನಾವಣೆ ತುಂಬೆಲ್ಲ DMK DMK ಟೀಕೆ ಮಾಡಿದ್ದಾರೆ. ಅವ್ರ ಜೊತೆ ಒಮ್ಮೆ ಕಾಣಿಸ್ಕೊಂಡ್ರೆ ಜನ ಏನು ತಿಳ್ಕೊಂಡಾರು ಅನ್ನುವಂಥ ಭಯ ಭಕ್ತಿ ಅವ್ರಲ್ಲ ಜನರ ಪರವಾಗಿ. ಹೀಗಾಗಿ ಅವರು ಸಾಧ್ಯಷ್ಟು ಮಟ್ಟಿಗೆ ದೊಡ್ಡ ಪಕ್ಷ ನಮ್ಮದನ್ನ ಕರಿ ನಾವು ಪ್ರೂವ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತು 3-4 ಜನಕ್ಕೆ ಬೆನ್ನು ಹೋಗ್ತಿದ್ದಾರೆ ಕಮ್ಯುನಿಸ್ಟ್ರಿಗೆ, ಅವ್ರು ಬರ್ಬೋದು ಹಿಂದಿಲ್ಲ. ಮತ್ತು ಅವರು ಈ ಹಿಂದೆ DMK ಇದ್ದಂಥವ್ರು ಕಮ್ಯುನಿಸ್ಟ್ ಆಲ್ಸೋ ಇಲ್ಲಿ ಬಂದು ಎಷ್ಟು ಮಟ್ಟಿಗೆ ಇವ್ರ ಜೊತೆಗೆ ಇರ್ತಾರೆ ಅನ್ನೋದು ಅಷ್ಟ ಪ್ರಶ್ನೆ ಆಗೋದು. ಎಲ್ಲ ನೆಲೆಗಟ್ಟಿನಲ್ಲಿ ಒಂದು ವಿಚಾರ ಏನು ಮಾಡ್ತಾ ಇದ್ದಾರಪ್ಪ ಈ ಒಂದು ನಮ್ಮ ತಳಪತಿ ಇಲ್ಲ, ತಳಪತಿ ಅಂದರೆ ವಿಜಯ್ ಅವರು
ಇದನ್ನು ಡಿಸಾಲ್ವ್ ಮಾಡಿ ನಾವು ಎಲ್ಲರೂ ರಾಜೀನಾಮೆ ಕೊಟ್ಟು ಇನ್ನೊಮ್ಮೆ ಎಲೆಕ್ಷನ್ ಮಾಡೋದು ಅಂತ ಒಂದು ವೇಳೆ ಹಂಗೆ ಆಯ್ತಪ್ಪ ಅಂತಂದ್ರೆ ಇದು ಭಾರತದ ಇತಿಹಾಸದಲ್ಲಿ ಒಂದು ದೊಡ್ಡ ಹೊಸ ಇತಿಹಾಸ ಬರೆಯುವಂಥದ್ದು. ಯಾಕೆಂದರೆ ಕಾಂಗ್ರೆಸ್ ಮತ್ತು ಟಿ ವಿಗೆ ಕೂಡಿದರೆ ನಿಶ್ಚಿತವಾಗಿ ಫಿಕ್ಸಡ್ ಮೆಜಾರಿಟಿಯನ್ನು ತಮಿಳುನಾಡಿನಲ್ಲಿ ಗಳಿಸಬಹುದು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಕಾರಣ ಇಷ್ಟ ಅವ್ರು ಯಾವಾಗಲೂ ಮೋದಿಯವರು ನಂಬುವುದಿಲ್ಲ ಈ ರಾಜ್ಯದಲ್ಲ. ಹೀಗಾಗಿ ಮೋದಿಯವರ ಈ ಸಲ ಒಂದು ಸೀಟ್ ಬಂದಿಲ್ಲ ಅನ್ನೋ ನಾವು ಗಮನಿಸಬೇಕಾಗ್ಯದ. ಈಗ ಎರಡನೇದು ಉಳಿದು ಏನಪ್ಪ ಅಂದರೆ ಈ ಆಡಳಿತ ಬೇಸರ ಆಗ್ಯದ. DMK ಅಣ್ಣಾ DMK ಆಡಳಿತ ಹೊಸ ಆಡಳಿತ ಬೇಕಾಗ್ಯದ. ಹೀಗಾಗಿ ಕಾಂಗ್ರೆಸ್ ಅಂತ ಅಧಿಕಾರದಾಗಿದ್ದು ಇಲ್ದಂಗೆ ಇತ್ತಲ್ಲ, ಈಗೂ ಅಷ್ಟೇ ಅಲ್ಲ. ಅದಕ್ಕೆ ಕಾಂಗ್ರೆಸ್ ಜೊತೆಗೂಡಿ TVK ನಿಂತು ನಿಮ್ಮ ಎಲೆಕ್ಷನ್ ಮಾಡಿದ್ರೆ ಅಧಿಕಾರಕ್ಕೆ ಬರೋದಂತ ಗ್ಯಾರಂಟಿ. ಆದರೆ ಅದೇ ಕಾಲಕ್ಕೆ ರಜನಿಕಾಂತ್ ಅವರು ಈ DMK ಅಣ್ಣಾ DMK ಹೆಗಲ ಮೇಲೆ ಅಧಿಕಾರ ಹಿಡಿಕೆ ಬಂದರೆ ಅವ್ರು ಹೇಳ್ದಂಗೆ ಕೇಳದೇ ಇದ್ದರೆ ಇವರಿಬ್ಬರು ಹೆಗಲು ತಗೊಂಡು ಹೋಗುವಂಥ ಸಾಧ್ಯತೆಗಳು ಭಾಳ ಇದ್ದೆ. ಆಗ ರಜನಿಕಾಂತ್ ಇಲ್ಲಿವರೆಗೆ ಕರ್ಕೊಂಡ್ಬಂದಂಥ ಒಂದು ದೊಡ್ಡ ಹೆಸರು ತಲೈವಾರ್ ಅನ್ನುವಂಥ ಒಂದು ಏನು ಹೆಸರದ ಅವ್ರಿಗೆ ಕೊಟ್ಟಿದ್ದಾರೆ ಪ್ರೀತಿಯಿಂದ. ಅದನ್ನು ಕಳ್ಕೊಳ್ಳುವಂಥ ದಿನಗಳು ಬಂದರೂ ಏನು ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕಂದರೆ ಇಲ್ಲೇ DMKಗೆ ಅಣ್ಣಾ DMKಗೆ ಅವ್ರ ಸ್ವಹಿತಾಸಕ್ತಿ ಇದೆ. ಅದಕ್ಕಾಗಿ ರಜನಿಕಾಂತ್ ಅವ್ರಿಗೆ ಬಂದ್ರಿ ಅಂತ ಕರಿತಾ ಇರ್ಬೋದು. ಪಕ್ಕ ಸುದ್ದಿ ಅಲ್ಲ, ಅದು ಸುದ್ದಿ ಆಗಿ ನಿಮ್ಮ ಮುಂದೆ ಇಟ್ಟಿದ್ದೀನಿ. ನಿಮಗಿದು ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ನಿಲ್ಲಿಸ್ಕೋಬೇಡಿ. S16 ನ್ಯೂಸ್ ತಿಳಿಸಿದ್ದು ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.